ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಉತ್ತರ ಕರ್ನಾಟಕ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಸೋಲು ಅನ್ನೋದು ಧೃತಿಗೆಡಿಸುತ್ತೆ ಅನ್ನೋದು ಇಡೀ ಪ್ರಪಂಚ ತಿಳಿದಿರುವಂಥ ಒಂದು ವಿಚಾರ. ಆದರೆ ಕೆಲವು ಸೋಲುಗಳು ಧೃತಿಗೆಡಿಸೋದಿಲ್ಲ, ಕೆಲವು ಸೋಲುಗಳು ಛಲಬಿಡದ ತ್ರಿವಿಕ್ರಮನನ್ನು ಸೃಷ್ಟಿ ಮಾಡುತ್ತವೆ. ಆ ಸೋಲುಗಳಿಂದಲೇ ಪಾಠ ಕಲಿತು ಅದು ಗೆಲುವಿನ ಸೋಪಾನವಾಗುತ್ತೆ ಅಂತ. ನಿಜವಾದ ಕಹಿಯ ರುಚಿ ಗೊತ್ತಿದ್ದವನಿಗೆ ಮಾತ್ರ ಸಿಹಿಯ ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ. ಹಾಗಾಗಿ ಈ ರೀತಿ ಕಹಿ ಜೀವನ ಅಥವಾ ರಾಜಕೀಯ ಅನುಭವದಿಂದ ಇವತ್ತು ರಾಜಕೀಯವಾಗಿ ಸಿಹಿಯನ್ನು ಅನುಭವಿಸ್ತಾ ಇರುವಂತಹ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಬಹಳ ಪ್ರಮುಖವಾದ ಕಾರ್ಯನಿರ್ವಹಿಸಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜಕೀಯದ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರುತ್ತಾ ಇವತ್ತು ರಾಜ್ಯದ ಶಾಸಕರಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯಿಂದ ಆಯ್ಕೆಯಾಗಿರುವ ಶೈಲೇಂದ್ರ ಬೆಲ್ದಾಳಿ ಅವರು ಇವತ್ತಿನ ನಮ್ಮ ಅತಿಥಿ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಶೈಲೇಂದ್ರ ಬೆಲ್ದಾಳಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದ ಸರ್. ನಾನು ಮೊದಲೇ ಹೇಳಿದೆ ಸೋಲು ಧೃತಿಗೆಡಿಸುತ್ತೆ ಅಂತ. ಸತತ ಸೋಲುಗಳು ಅಂತಂದಾಗ ಬೇಡಪ್ಪ ನಮಗಿದಲ್ಲ ಅನ್ನುವಂಥ ಒಂದು ಮಾನಸಿಕತೆ ಮನುಷ್ಯನ ತಲೆಯಲ್ಲಿ ಬರುತ್ತೆ. ಆದರೆ ನಾನು ಆಗಲೇ ಹೇಳಿದಾಗ ನೀವು ಛಲ ಬಿಡದ ತ್ರಿವಿಕ್ರಮನಂತೆ ಇಡೀ ರಾಜ್ಯದ ಸಂಘಟನೆಯ ಜೊತೆಗೆ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ನಿಂತು ಈ ಬಾರಿಯ ಚುನಾವಣೆಯನ್ನು ಗೆದ್ದಿದ್ದೀರಿ. ಎಷ್ಟು ಸಾಹಸ ಅನಿಸ್ತು ಆ ಎರಡು ಸೋಲುಗಳ ನಂತರದ ಇವತ್ತಿನ ಗೆಲುವು ಯಾವ ರೀತಿ ನಿಮ್ಗೆ ಅನುಭವ ಕೊಡ್ತಾ ಇದೆ? ಮೊದಲನೇದಾಗಿ 2010ರಲ್ಲಿ ನಾನು 6ರಲ್ಲಿ ರಾಜಕೀಯ ಪ್ರಾರಂಭ ಮಾಡಿದೆ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ. ಅವಾಗಿನ ರಾಜ್ಯಾಧ್ಯಕ್ಷರು ಸದಾನಂದ ಗೌಡ್ರಜಿ ಇದ್ದರು. ಆಮೇಲೆ 2010ರಲ್ಲಿ ಜಿಲ್ಲಾ ಪಂಚಾಯತ್ ಚಿಟ್ಟ ಮತಕ್ಷೇತ್ರದಿಂದ ಜನ ನನಗೆ ಆಯ್ಕೆ ಮಾಡಿದ್ರು. ಅದಾದಮೇಲೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿ ಹೆಲ್ತ್ ಎಜುಕೇಷನ್ದು. ಅವಾಗೇ ಭಾರತೀಯ ಜನತಾ ಪಾರ್ಟಿ ಮತ್ತು ಪಕ್ಷದಲ್ಲಿ ವಿಂಗಡಣೆ ಆದಾಗ 2013ರಲ್ಲಿ MLA ಎಲೆಕ್ಷನ್ ಇತ್ತೆ. ಅವಾಗ ಇನ್ನು ಫಸ್ಟ್ ಇತ್ತು. ಅವಾಗೆಲ್ಲ ಜನ ಇವನು ಚಿಕ್ಕವನಿದ್ದಾನೆ, ಇನ್ನು JP ಮೆಂಬರ್ ಇದ್ದಾನೆ, ಮುಂದೆ ಅವಕಾಶ ಕೊಡೋಣ ಅಂತ. ಅವಾಗ ನಾನು ಸೋತೆ. ಮತ್ತು 2000 ಸೋತ ಮೇಲೆ ಕೂಡ ಕಂಟಿನ್ಯೂ ಜನರ ಮಧ್ಯೆ ಇದ್ದು 2016ರಲ್ಲಿ ಜಿಲ್ಲಾಧ್ಯಕ್ಷ ಆದೆ. BSVG ಅವರು ರಾಜ್ಯಾಧ್ಯಕ್ಷ ಆದಮೇಲೆ ನನಗೆ ಅಧ್ಯಕ್ಷ ಮಾಡಿದ್ರು ಸಂಘಟನೆ. ಆಮೇಲೆ 2018ರಲ್ಲಿ ಮತ್ತೆ ಚುನಾವಣೆ ನಿಂತೆ. ಕೆಲವೇ ಸಾವಿರ ಮತಗಳಲ್ಲಿಂದ ಚುನಾವಣೆ ಸೋತೆ ಮೇಲೆ ಕೂಡ ಆಮೇಲೆ ಸರ್ಕಾರ ಬಂತು ನಮ್ಮ 19ರಲ್ಲಿ ಆಗಸ್ಟ್ನಲ್ಲಿ. ಆವಾಗ ಕೋವಿಡ್ ಮಹಾಮಾರಿ ಶುರುವಾಯಿತು ಇಡೀ ವಿಶ್ವದಲ್ಲೇ. ಅವಾಗ ಇಡೀ ನಮ್ಮ ಕುಟುಂಬನೇ ಕೋವಿಡ್ಗೆ ತುತ್ತಾಯಿತು. ನಾನೆಲ್ಲ ಇಡೀ ನಮ್ಮ ಕುಟುಂಬನೇ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದು. ಅದರಲ್ಲಿ ಅವರೆಲ್ಲ ಬೇಗ ಬಂದರು ಒಂದು 5 ದಿವಸದಲ್ಲಿ. ಬಟ್ ನಾನೊಂದು 20-21 ದಿವಸ ಸೀರಿಯಸ್ ಆಗಿ ICUನಾಗ ಅಡ್ಮಿಟ್ ಆಗಿ ಸಾವು ಬದುಕಿನ ಮಧ್ಯೆ ನಾನು ಹೋರಾಡಿ ಜನರ ದೇವರ ನಮ್ಮ ತಂದೆ ತಾಯಿ ಎಲ್ಲ ಕುಟುಂಬದ ಆಶೀರ್ವಾದದಿಂದ ಮತ್ತು ಜೀವಂತವಾಗಿ ಬಂದೆ. ಭಾಳ ಜನ ಪ್ರೇ ಮಾಡಿದ್ರು, ಅಭಿಷೇಕ್ ಮಾಡಿದ್ರು, ಭಾಳ ಜನ ಬೇಡ್ಕೊಂಡ್ರು. ಮುಖ್ಯವಾಗಿ ನಮ್ಮ ತಾಯಿ ತಂದೆ ಹಾಗೂ ನಮ್ಮ ಕುಟುಂಬದ ನಮ್ಮ ಧರ್ಮಪತ್ನಿಯ ಎಲ್ಲ ನಂಬಿಕೆ ಇತ್ತು. ನಾನು ವಾಪಸ್ ಬಂದು ಮತ್ತೆ ಸರ್ಕಾರ ನನ್ನನ್ನು KSIDC ಚೇರ್ಮನ್ ಆಗಿ ನೇಮಕ ಮಾಡಿದ್ರು, ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬೋರ್ಡ್ದು. ಅಲ್ಲಿ ಒಂದು 2.5 ವರ್ಷ ಕಾರ್ಯನಿರ್ವಹಿಸಿದೆ. ಅವಾಗೇ ಜನರದು ಕೆಲಸ ಭಾಳಷ್ಟು ಮಾಡಿದೆ. ಬೆಂಗಳೂರು ಬಂದಾಗ ಯಾರು ಕಾರ್ಯಕರ್ತರು, ಯಾವ ಸಮಾಜ ಬಂದ್ರೂ ಬೇರೆ ಪಕ್ಷದವ್ರು ಕೂಡ ನಂಬಲ್ಲಿ ಬರ್ತಿರೋ ಕೆಲಸಕ್ಕೆ ಎಲ್ಲರದ್ದು ಕೆಲಸ ಅವಾಗ ಮಾಡಿಕೊಟ್ಟೆ ನಾನು. ಅವಾಗ ಸಾಕಷ್ಟು ಬಿಜಾಪುರ ಏರ್ಪೋರ್ಟ್ ಆಗಲಿ, ಹಾಸನ, ರಾಯಚೂರು, ಶಿವಮೊಗ್ಗ ಏರ್ಪೋರ್ಟ್ರ ಮಾನ್ಯ BSV ಅವರು ರಾಘವೇಂದ್ರಜಿ ಅವರು ಅವ್ರ ಹಿತ ಪ್ರಯತ್ನದಿಂದ ನಮ್ಮ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಿತ್ತು. ಹೀಗೆ ಸಾಕಷ್ಟು CSR ಫಂಡ್ ತಂದೆ. ಇಲ್ಲೊಂದು ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ ಹಾಕಿದೆ, 1 ಕೋಟಿ ಕೊಟ್ಟು ಕೋವಿಡ್ ಸಮಯದಲ್ಲೇ. ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ 1 ಕೋಟಿದು ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿದೆ. ಆಮೇಲೆ 2 ಫ್ರೀ ಆ್ಯಂಬುಲೆನ್ಸ್ ಸಿಗದೆ ಎಲ್ಲ ಜನರಿಗೆ. ಇದನ್ನು ಸ್ವಲ್ಪ ಪಾಸಿಟಿವ್ ಆಗಿ ನಮ್ಮ ಪ್ಲಸ್ ಪಾಯಿಂಟ್ ಆಯಿತು. ಅದಕ್ಕೆ 2023ರಲ್ಲಿ ಎಂದೂ ಭಾರತೀಯ ಜನತಾ ಪಾರ್ಟಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಗೆದ್ದಿಲ್ಲ BJP. ಅಲ್ಲಿ
ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತನೇ ಜಾಸ್ತಿ ಇದೆ. ಅದರಲ್ಲಿ ಮತ್ತು ನಮ್ಮ ಅಶೋಕ್ ಖೇಣಿಯವರು ಕೂಡ ಲಿಂಗಾಯತೆ, ನಾನು ಲಿಂಗಾಯತೆ, ಬಂಡೆಪ್ಪವ್ರು ಕೂಡ ಅವರೇ ಎಲ್ಲರ ಜೊತೆ ಉತ್ತಮ ಸಂಬಂಧ ಇದ್ದವ್ರೆ. ಅದಕ್ಕೋಸ್ಕರ ಜನ ಈ ಸಲ ಆಗಿನ ನಾನು ಸೋತರು ಕೂಡ 10 ವರ್ಷ ಆಯ್ತು ಕೆಲಸ ಮಾಡತ್ತಾರ ಅಂತ ತಿಳಿದು ಜನ ಆಯ್ಕೆ ಮಾಡಿದ್ರು. ಜನರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತಾಯಿದ್ದೀನಿ ನಿರಂತರ. ಹೇಗಿದೆ 2.5 ವರ್ಷಗಳ ಶಾಸಕ ಅನ್ನುವಂಥ ಒಂದು ಅಧಿಕಾರದ ಅನುಭವ? ಅಧಿಕಾರ ಅಂಬಲ್ಲೇ ಜವಾಬ್ದಾರಿ ಅನ್ಬೇಕು. ಅಧಿಕಾರ ಅಂದ್ರೆ ಅಹಂಕಾರ ಬರ್ತದೆ, ಜವಾಬ್ದಾರಿ ಅಂದ್ರೆ ಒಂದು ಸೇವಕನಾಗಿ ಕೆಲಸ ಮಾಡ್ಬೇಕಂತ ಸಾಕಷ್ಟು ಅನುದಾನ ಕೊರತೆ ಮಧ್ಯೆ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಯಾಕೆ KKRDB ಫಂಡು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಫಂಡ್ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ. ಎಲ್ಲ ಕ್ಷೇತ್ರಕ್ಕೆ ಈಗ ಹುಮನಾಬಾದ್ನವ್ರು 65 ಕೋಟಿ ಬರ್ತದೆ, ಬಸವ ಕಲ್ಯಾಣ 65, ಬಾಲ್ಕಿ 65, ಅವರ 90 ಕೋಟಿ, ಮತ್ತು ಉಸ್ತುವಾರಿ ಸಚಿವರಿಗೆ ಅವ್ರಿಗೆ 160 ಕೋಟಿ ಎಕ್ಸ್ಟ್ರಾ ಬರ್ತದೆ. ಪ್ಲಸ್ ಅದು ಸಂವಿಧಾನದಲ್ಲಿದೆ ಆತ. ನನಗೆ ಓನ್ಲಿ 28 ಕೋಟಿ ಬರ್ತದೆ. ಮತ್ತು ನಮ್ಮ ಟೋಟಲಿ ಹಳ್ಳಿಲಿಂದ ಕೊಡೋಂಥ ಕ್ಷೇತ್ರ, ಯಾವುದೇ ನಗರಸಭೆ ಪುರಸಭೆ ಬರಲಿ. ಈಗ 9 ವಿಲೇಜ್ ಅಷ್ಟೇ ಕಾರ್ಪೊರೇಷನ್ದಲ್ಲಿ ಬಂದಿದೆ. ಬಟ್ ಅದಕ್ಕೂ ಒಂದು 6 ತಿಂಗಳಾಯ್ತು, ಒಂದು 9 ಪೈಸೆ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಈಗ ಇಲ್ಲಿನ ಸ್ಟೇಟ್ ಅವೇ ನಿಜಾಂಪುರ, ಹಜ್ಜರ್ಗಿ, ಕಮಲ್ಪುರ ಏನು ಕಾರ್ಪೊರೇಷನ್ ಹೋಗಿದೆ, ಅಲ್ಲೇ ವಿಸಿಟ್ ಇಕ್ಕಿದ್ದೀನಿ. 10 ಗಂಟೆ ಅಲ್ಲೇ ಗ್ರಾಮಸ್ಥರಿಗೆ ಎಲ್ಲ ಅಧಿಕಾರಿಗಳು ತೊಗೊಂಡು ಅಲ್ಲೇ ಹೋಗ್ತಾಯಿದ್ದೀನಿ. ಅದಕ್ಕೆ ಇಷ್ಟೊಂದು ಅನುದಾನ ಕೊರತೆ ನಮ್ಮ ಕ್ಷೇತ್ರಕ್ಕಿದೆ. 118 ವಿಲೇಜು, ತಾಂಡಗಳು ಇಷ್ಟೆಲ್ಲ ಇದೆ ಅದರಲ್ಲಿ. ಅಂದರೂ ಕೂಡ 28 ಕೋಟಿಯಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಬೇರೆ ಬೇರೆ PWD ಅದು ಹೆಚ್ಚಿನ ಅನುದಾನ ತರ್ತಾಯಿದ್ದೀವಿ. ಅಧಿಕಾರಿಗಳ ಜೊತೆ ಒಳ್ಳೆಯ ಸಂಬಂಧ ಇದೆ ನಂದು ಬೆಂಗಳೂರಲ್ಲಿ. ಅದಕ್ಕೆ ತಂದು ಭಾಳ ದಿನ, ಸುಮಾರು ಒಂದು 40 ವರ್ಷ ಹಿಡಿದು ಸಿಂಧೋಲ್ ಬ್ರಿಡ್ಜು ಯಾವ ಮಳೆ ಬಂದರೂ ಕೂಡ ಫುಲ್ ಆಗ್ತಿತ್ತು. ಅದನ್ನು ಗೆದ್ದಿದ್ದು 1 ವರ್ಷದಲ್ಲೇ 7 ಕೋಟಿ ಕೊಟ್ಟು ಅದು ಸ್ಟಾರ್ಟ್ನು ಮಾಡಿದ್ದು. ಜನ ಓಡಾಡ್ತಾ ಇದ್ದಾರೆ ಅದನ್ನು. ನಾವು ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಅನುದಾನ ಬರಬೇಕು ಜಾಸ್ತಿ. ಅದೊಂದು ಗೋವಿಂದರಾಜು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನಾವು ಬೆಳಗಾವಿ ಅಧಿವೇಶನದಲ್ಲಿ. ಅದು ರಿಪೋರ್ಟ್ ಕೊಟ್ಟರೆ ಮುಂದಿನ ಸಲ ಸ್ವಲ್ಪ ಅನುದಾನ ಜಾಸ್ತಿ ಬರ್ತದೆ ನನಗೆ. ಸಾಮಾನ್ಯವಾಗಿ ಬೆಳಗ್ಗೆ ಮನೆಯಿಂದ ಹೊರಟ ನಂತರದಿಂದ ವಾಪಸ್ ಮನೆಗೆ ಸೇರೋವರೆಗೂ ನಿಮ್ಮ ಒಡನಾಟ ಇರೋ ನಿಮ್ಮ ಕಾರ್ಯಕರ್ತರುಗಳ ಜೊತೆಗೆ ಯಾವಾಗಲೂ ಬೆಲ್ದಾಳಿಯವ್ರು ಯಾರ ಜೊತೆ ಇರ್ತಾರೆ ಅಂತಂದರೆ ಅವ್ರ ಸುತ್ತಮುತ್ತ ಮಿನಿಮಮ್ ಒಂದು 100-150 ಜನ ಕಾರ್ಯಕರ್ತರು ಯಾವಾಗಲೂ ಇರ್ತಾರೆ. ಎಲ್ಲ ಕಾರ್ಯಕರ್ತರ ಸಮಸ್ಯೆಗಳಿಗೆ, ಕಾರ್ಯಕರ್ತರ ಖುಷಿಗೆ, ಕಾರ್ಯಕರ್ತರ ದುಃಖಕ್ಕೆ ಭಾಗಿಯಾಗ್ತೀರಿ ಅಂತ. ಸಮಯ ಹೇಗೆ, ಯಾವ ರೀತಿ ಆ ಸಮಯವನ್ನು ಇದು ಮಾಡ್ಕೋತೀರಿ? ಅಥವಾ ಕಾರ್ಯಕರ್ತರ ಜೊತೆಗೆ ಓಡಾಡ್ತಾ ಇರುವಂಥದ್ದು ಇದು ಪೊಲಿಟಿಕಲ್ ಟ್ಯಾಕ್ಟಿಕ್ಸಾ ಅಥವಾ ಒಂದು ಮಾನವೀಯ ನೆಲೆಯ ಬೆಲ್ದಾಳಿಯವರದ್ದು? ಬೆಳಗ್ಗೆ ಎದ್ದ ತಕ್ಷಣ ನಾವು 6:07 ಹೇಳಿಲ್ಲ ಅಂದ್ರೂ ಯಾವ್ದಾರ ಊರ್ಲಿಂದ ಫೋನ್ ಬಂದು ಎಬ್ಬಿಸ್ತಾರೆ. ಯಾವ್ದಾರ ಆಸ್ಪತ್ರೆ ಇರ್ತದೆ, ಆಕ್ಸಿಡೆಂಟ್ ಆಗ್ತದೆ, ಯಾವುದೋ ಒಂದು ಸಮಸ್ಯೆ ಇರ್ತದೆ, ನಾವು ಎದ್ದೇಳ್ತೀವಿ 6:07. ಎದ್ಮೇಲೆ ಸ್ವಲ್ಪ ಒಂದು 15 ನಿಮಿಷ ವಾಕ್ ಮಾಡಿ ಕಾಫಿ ಕುಡಿದು ಮತ್ತು 8:09 ಜನ ಬರ್ತಾ ಇರ್ತಾರೆ. ಹಂಗೆ ಭೇಟಿಯಾಗಿ ಸ್ನಾನ ಮಾಡಿ ಮತ್ತು ನಮ್ಮ ಮನೆಗೂ ಮಾತಾಡ್ಲಿಕ್ಕೆ ಟೈಮ್ ಸಿಗೋಲ್ಲ, ಹಿಂಗಾಗ್ತದೆ. ಮತ್ತು ರಾತ್ರಿ 11-11:30 ಬರ್ತೀವಿ. ಇದು ಬೆಳಗ್ಗೆ ಎಡದಲ್ಲಿ ಆಫೀಸಲ್ಲಿ ಕೊಡ್ತೀವಿ. ಮತ್ತು ಬೇರೆ ಬೇರೆ ಊರು ಗ್ರಾಮ ಕಾರ್ಯಕ್ರಮಗಳು ಅದೆಲ್ಲ ಕಾರ್ಯಕ್ರಮ ಇರ್ತಾವೆ, ಅದರಲ್ಲಿ ಅಟೆಂಡ್ ಮಾಡಿ ಮತ್ತು ರಾತ್ರಿ 11-11:30 12 ಕೆಲವೊಂದು ಸಲ ಬೇಗ ಬಂದರೂ ಕೂಡ ಅದರ ಪೆಂಡಿಂಗ್ ವರ್ಕ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಈ ಸ್ಪ್ಲೆಂಡೆಡ್ ಮೆಜಾರಿಟಿಯ ಸರ್ಕಾರ 136+2 138 ಸ್ಥಾನಗಳಿರುವಂಥ ಒಂದು ಸರ್ಕಾರ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಜನ ಈ ಮಟ್ಟಕ್ಕೆ ಬೆಂಬಲ ಕೊಟ್ಟಿರುವಂಥ ಬಹುತೇಕ ಮೊದಲ ಸರ್ಕಾರ ಅಂತ ಅನ್ಬೋದು. ಈ ಸ್ಪ್ಲೆಂಡೆಡ್ ಮೆಜಾರಿಟಿ ಸರ್ಕಾರ ಹೇಗೆ ಕೆಲಸ ಮಾಡ್ತಿದೆ? ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ಬೆಲ್ದಾಳಿಯವರ ಅಭಿಪ್ರಾಯ ಏನು? ಕಾರ್ಯವೈಖರಿ ತಾವು ನೋಡ್ತಾ ಇದ್ರಿ. ಈಗ ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಬ್ಯುಸಿ ಇಕ್ಕಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಎಲ್ಲ ಮಠಾಧೀಶರು ಬ್ಯುಸಿ, ಎಲ್ಲ ಸಮಾಜ ಮುಖಂಡರು ಬ್ಯುಸಿ, ಎಲ್ಲ ಪಕ್ಷದವರು ಬ್ಯುಸಿ, ಎಲ್ಲ ನಾಯಕರುಗಳು ಬ್ಯುಸಿ, ಶಿಕ್ಷಕರು ಬ್ಯುಸಿ. ಶಿಕ್ಷಕರು ಪಾಪ ಅವರು ನನಗೆ ಈ ದಸರಾ ಸಮಯದಲ್ಲಿ ಒಂದು 30-35 ಟೀಚರ್ಸ್ ನನ್ನ ಹತ್ರ ಬಂದು ಅಪ್ಲಿಕೇಶನ್ ಕೊಟ್ಟರು. ಯಾರ ಮನೆಯಲ್ಲಿ ಸಾವನ್ನು, ಯಾರ ಮನೆಯಲ್ಲಿ ಆಸ್ಪತ್ರೆ, ಯಾರೂ ಏನೂ ಕೇಳಿಲ್ಲ ಅವ್ರದ್ದು. ಪಾಪ ಡ್ಯೂಟಿ ಮಾಡಬೇಕು. ಇದು
ಶಿಕ್ಷಕರು ಕೂಡ ಇಲ್ಲಿ ಪಾಠ ಮಾಡ್ಬೇಕಾ ಇದು ಜಾತಿ ಗಣತಿ ಮಾಡ್ಬೇಕಾ, ಮಾಡಲಿ ಜಾತಿ ಗಣತಿ ಬೇಡಂಬಲ್ಲ. ಬಟ್ ಅಷ್ಟು ಅವಶ್ಯಕತೆ ಅರ್ಜೆಂಟ್ ಏನು ಇರಲಿಲ್ಲ ನಂದು, ಅದರಲ್ಲಿನ ಕ್ಲಾರಿಟಿ ಇಲ್ಲ. ಮತ್ತು ಇದು ಒಂದು ಭಾಗ. ಒಟ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನರಿಗೆ ಬ್ಯುಸಿ ಇಕ್ಕಬೇಕಂತ, ಅವ್ರ ಕಡೆ ಯಾರು ನೋಡೇಬೇಡದು ಏನು ನಡೀತಾ ಇದೆ ಅಂತ. ಜನ ಇಲ್ಲೇ ಬ್ಯುಸಿ ಇರ್ಬೇಕು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ, ಬೆಂಗಳೂರು ಕಡೆ ಯಾರೂ ನೋಡಬಾರ್ದು ಅಂತ ಇದೊಂದು ಮನಸ್ಥಿತಿ. ಮತ್ತು ಅನುದಾನ ಕೊರತೆ ಇದೆ. ನಿನ್ನೆ ಅವ್ರದ್ದು ಕಾರವಾರ ಶಾಸಕ ಹೇಳಿದ್ದಾರೆ, ನೋಡೋದಿಲ್ಲ ನೀವು? ಹೌದು, ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಸುಮಾರು ವರ್ಷ ಆಯಿತು ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೇಳ್ತಾ ಇದ್ದೀನಿ, ಕೊಡ್ತಾ ಇಲ್ಲ, ನಾನು ರಿಸೈನ್ ಮಾಡ್ತೀನಿ, ರಾಜಕೀಯ ನಿವೃತ್ತಿ. ಪಕ್ಷ ಬಿಡಲ್ಲ, ರಾಜಕೀಯ ನಿವೃತ್ತಿ. ಈ ಕಾಗೆ ಅವರು, BR ಪಾಟೀಲ್ ಅವರು, ಸುಮಾರು ಇಂಥ ಭಾಳಷ್ಟು ಜನ ಕಾಂಗ್ರೆಸ್ ಶಾಸಕರು ಅವ್ರ ನೋವನ್ನು ತೋರ್ಕೊಂಡಿದ್ದಾರೆ. ಅನುದಾನ ಕೊರತೆ ಇದೆ, ಇಲ್ಲಂತಿಲ್ಲ. ಕೆಲಸ ಈ 2025 2025 ಕ್ರೋಡ್ ಉದ್ಘಾಟನೆ ಮಾಡಿದ್ದಾರೆ CM ಬೀದರ್ದಲ್ಲೇ. ಇನ್ನೂ ಕೆಲಸ ಯಾವ ಒಂದೆರಡು ಬಿಟ್ಟರೆ ಬೆಳೆನಷ್ಟೇ ಕೆಲಸ ಶುರುವಾಗಿದೆ. ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿರ ಮಾಡಲಿ, ಜನರಿಗೆ ಬರಲಿ, ನಾವು ಅದಕ್ಕೇನು ವಿರೋಧಿಲ್ಲ. ಬಟ್ ಅದ್ರಲ್ಲಿ ಬೇರೆ ಕೆಲಸಗಳು ಹೊಡ್ತಾ ಇದೆ. ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ, ಬಾಂಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ, ಲಿಕ್ಕರ್ ಎಷ್ಟು ಜಾಸ್ತಿ ಆಗಿದೆ, ಮೆಟ್ರೋ ರೇಟ್ ಆಗಲಿ, ಬಸ್ಸಿಂದು ಕೊರತೆ ಎಷ್ಟಿದೆ ನೋಡ್ತೀರಿ ನೀವು. ನಾನು ನಿನ್ನೆ ಕುತಾಬಾದ್ ಹೋಗಿದೆ, ಒಂದು ಅವರು ಸಾವಾಗಿತ್ತು ನಮ್ಮ ಕಾರ್ಯಕರ್ತರ ಮೆಸೇಜ್. ಅಲ್ಲಿ ಹೋದಾಗ ಅದೇ ಬಸ್ಲಿಂದ ಅವಾಗೇ ವಿದ್ಯಾರ್ಥಿನೇನು ಹೇಳಿದ್ರು, ಸರ್ ಬಸ್ ಹಾಕಿ ಸರ್, ನೀವು ಅವತ್ತು ಹೇಳಿರಿ. ಒಂದು 135 ಜನ ಬರ್ತಾಯಿದ್ರು ಒಂದು ಸಲ ಬಸ್, ಆ ಒಂದು ಕಾಡಿನ ಪ್ರದೇಶದಲ್ಲಿ. ಅವತ್ತು ನಾನು KDP ಮೀಟಿಂಗ್ದಲ್ಲಿ ಮಾತಾಡಿದ್ದು, ಅದೇ ಉದಾಹರಣೆ ಕೊಟ್ಟು ಅವ್ರು ಮಾತಾಡೋದು. ಅಂತ ಬಸ್ ಪರ್ಚೇಸ್ ಮಾಡಿದೆ ಅಂದ್ರೆ ಇನ್ನೂ ತನಕ ಬಸ್ ಬಂದಿಲ್ಲಪ್ಪ, ನಾವೇನು ಮಾಡೋದು? ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗಲತ್ತದ. ನಮ್ಮ ತಾಯಂದಿರು ಫ್ರೀ ಓಡಾಡಲಿ, ಬಟ್ ಅದ್ರ ಜೊತೆ ವಿದ್ಯಾರ್ಥಿನಿಯರದು ಎಜುಕೇಷನ್ ಕೂಡ ಮುಖ್ಯ. ಅವರು ದೇಶದ ಭವಿಷ್ಯದ ಏನು ನಮ್ಮ ಮೋದಿಯವರು ಹೇಳ್ತಾರೆ, ಮೋದಿಜಿಯವರು 2047ದಾಗ ಇಂಡಿಯಾ ವಿಲ್ ಬಿಕಮ್ ಎ ಸೂಪರ್ ಪವರ್ ಅಂತ. ವಿಶ್ವಗುರು ಆಗಬೇಕಿತ್ತು. ಈಗಿನ ವಿದ್ಯಾರ್ಥಿನಿಯರೇ ಮುಂದೆ ಅವರು ಓದ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಲ್ಲ. ಅವ್ರು ಹೋಗಲಿಕ್ಕೆ ಸಮಯ 10 ಕ್ಲಾಸ್ ಇದ್ದರೆ 11:30 12ಕ್ಕೆ ಹೋಗ್ತಾ ಇದ್ದಾರೆ. ಬಸ್ಸಸ್ ಪರ್ಚೇಸ್ ಮಾಡಿ ಜಾಸ್ತಿ ಬಸ್ಸಸ್ ಹಾಕಬೇಕು ಎಲ್ಲ ರೂಟಿಗಂತ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸರ್ಕಾರ ಒಂದು ಆಡಳಿತ ಯಂತ್ರ ಸುಭಿಕ್ಷವಾಗಿ ಹೋಗಬೇಕು ಅಂತಂದರೆ ಆಡಳಿತ ಪಕ್ಷದ ಕೆಲಸ ಎಷ್ಟೋ ವಿಪಕ್ಷದ ಕೆಲಸನೂ ಕೂಡ ಅಷ್ಟೇ ಇರ್ತವೆ. ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಕಳೆದ 2.5 ವರ್ಷದಲ್ಲಿ BJP ಕೆಲಸ ಮಾಡಿದೆ ಅಂತ ಅನ್ಸುತ್ತಾ? ಸರ್ಕಾರದ ವೈಫಲ್ಯಗಳನ್ನು BJP ಜನರ ಮುಂದೆ ಇಡೋದ್ರಲ್ಲಿ ಅಷ್ಟರ ಮಟ್ಟಿನ ಯಶಸ್ಸು ಕಂಡಿದೆಯಾ? ಯಶಸ್ಸಿಗೆ ರಾಜ್ಯದಲ್ಲಿಂದ ಬೀದರ್ಗೆ ಬರ್ತೀನಿ ನಾನು. ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮೂಢ ಹಗರಣದಲ್ಲಿ ಸಿಲುಕೊಂಡಿದ್ರು. ಆವಾಗ ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರಜಿಯವರು, ಇಡೀ ರಾಜ್ಯ ತಂಡ, R ಅಶೋಕ್ ಇರಲಿ, ಅಶ್ವಥ್ ನಾರಾಯಣ ಇರಲಿ, ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಎಲ್ಲ ಶಾಸಕರು, ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದೆ ಬೆಂಗಳೂರಿನಿಂದ ಮೈಸೂರು. ಭಾಳ ಯಶಸ್ಸು ಕೂಡ ಕಂಡಿದ್ದೆವು. ಆ ಹೋರಾಟದ ಕಾರಣವಾಗಿ ಅವರು 17-19 ಸೈಟು ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ರು. ಕೋಟಿಗಟ್ಟಲೆ ಬೆಲೆ ಬಾಳೋ ಇದೊಂದು ತಾತ್ವಿಕ ಎಂಡ್. ಆದಮೇಲೆ ಪ್ರಾಸಿಕ್ಯೂಷನ್ ಆಯಿತು, ಮತ್ತು ಆಮೇಲೆ ಕೋರ್ಟಲ್ಲಿ ನ್ಯಾಯಾಲಯದಿಂದ ಏನು ತೀರ್ಪಂತೂ ಬಂತು. ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗ್ತದೆ. ನ್ಯಾಯ ಏನೇ ಬರ್ತದೆ ವರ್ಡಿಕ್ಟ್. ಮತ್ತು ವಾಲ್ಮೀಕಿ ಹಗರಣ ನಾವೇ ಎತ್ತಿದೆವು. ಮಂತ್ರಿ ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು, ಇನ್ನೂ ಮಾಜಿ ಮಂತ್ರಿನೇ ಅದಾರ. ಅಷ್ಟೊಂದು 187 ಕರೋಡು ಭ್ರಷ್ಟಾಚಾರ ಆಗ್ಯದ ಅಂತ ನಾವು ವಿಧಾನಸಭೆಯಲ್ಲಿ ಅಂದರೆ ಮುಖ್ಯಮಂತ್ರಿ ಸ್ವತಃ ಒಪ್ಕೊಂಡ್ರು. ಇಲ್ಲ 87 ಕೋಟಿ ಆಗಿದೆ, 187 ಕೋಟಿ ಆಗಿಲ್ಲ. ಸ್ವತಃ ಅವರು ನೋಡಿ ಸದನದಲ್ಲೇ ಒಪ್ಕೊಂಡ್ರು. ಅದು ಎಷ್ಟೊಂದು ಎಲ್ಲ MP ಎಲೆಕ್ಷನ್ ಚುನಾವಣೆಗಾಯಿತು. ಅಷ್ಟು 187 ಕೋಟಿ ಏನು ಪರಿಶಿಷ್ಟ ಜಾತಿ ಏನು ST ಜನಾಂಗಕ್ಕೆ ಮೋಸ ಮಾಡೋದು. ಅದರಲ್ಲಿ ನಮ್ಮದಲ್ಲಿ ಕುರುಬ್ ಜನಾಂಗ, ಕಬಲಿಗ ಜನಾಂಗ ಮತ್ತು ಇದು ನಾಯಕ್ ಜನಾಂಗ ಏನು ಇದ್ದಾರೆ ವಾಲ್ಮೀಕಿ ಸಮುದಾಯದ, ಅವ್ರು ಯಾರಿಗೆ ಲೋನ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಒಂದು ವೆಹಿಕಲ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ಇಷ್ಟು ಜನ ವಂಚಿತ ಆದರು. ಆ ಸಮುದಾಯ ಏನೋ 60-70 ಲಕ್ಷ ಸಮುದಾಯ ಮೇಲ್ಪಟ್ಟದ. ಅವರಿಗೆಲ್ಲ ಮೋಸ ಮಾಡಿದ್ರಲ್ಲ ಹಾಗಾಗಿ. ಮತ್ತು ಸಾಕಷ್ಟು ರೈತರಿಗೆ ವಾಕ್ ಹೋರಾಟ ಮಾಡಿದ್ದೀವಿ, ಅದರಲ್ಲಿ ಯಶಸ್ಸು ಕಂಡಿದ್ದೀವಿ. ರೈತರಿಗೆ ಒಂದು ನಯ ಪೈಸಾ ಈಗ ನೋಡಿ ಎಷ್ಟೊಂದು ಮಳೆ ಆಗಿದೆ ಬೀದರ್ ಜಿಲ್ಲೆಯಲ್ಲಿ.
1% ಆಗೋದು 3%, 3 ಪಟ್ಟಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜ್ಯಾಧ್ಯಕ್ಷ ಬಂದರು ಪ್ರವಾಸ ಮಾಡಿದೆವು, ನಮ್ಮ ಜಿಲ್ಲಾ ತಂಡ ಪ್ರವಾಸ ಮಾಡೋದು, ನಾನು ಖುದ್ದು ಎಲ್ಲ ಕಡೆ ಹೋದೆ. ಇನ್ನೂ ತನಕ 1 ನಯ ಪೈಸಾ ರೈತರ ಅಕೌಂಟಲ್ಲಿ ಹಾಕಿಲ್ಲ. ಮಹಾರಾಷ್ಟ್ರ ಸರ್ಕಾರ ಆಲ್ರೆಡಿ ಘೋಷಣೆ ಕೂಡ ಮಾಡ್ತು, ಅಲ್ಲಿ ಸ್ವಲ್ಪ ಜಾಸ್ತಿ ಆ ಮಾದರಿ ಎಲ್ಲರ ಮಾಡಿ ಬೇಗ. ಈಗ ದಸರಾನು ಹೋಗ್ತು ರೈತರದ್ದು ಪಾಪ, ಈಗ ದೀಪಾವಳಿನೂ ಹೋಗ್ತಾ ಇದೆ. ಈ ಉಸ್ತುವಾರಿ ಸಚಿವರೇನು ದೀಪಾವಳಿ ಮೊದಲ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ ಈ ದೀಪಾವಳಿನೋ ಮುಂದಿನ ದೀಪಾವಳಿ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಹಣ ಯಾವಾಗ ರೈತರ ಅಕೌಂಟಲ್ಲಿ ಹಾಕ್ತಾರೆ. ಅದಕ್ಕೆ ಬೇಗ ಹಾಕಲಿ. ರೈತರಿಗೆ ಪಾಪ ಏನು ಕಷ್ಟ ಆದರೂ, ಮಳೆ ಹೆಚ್ಚಾದರೂ ರೈತರಿಗೆ ಕಷ್ಟ, ಮಳೆ ಕಡಿಮೆ ಆದ್ರೆ ರೈತರಿಗೆ ಕಷ್ಟ, ಬಿಸಿಲು ಹೆಚ್ಚಾದ್ರೆ ಕಷ್ಟ ಅವರಿಗೆ, ಬಿಸಿಲು ಕಡಿಮೆ ಆದ್ರೆ ಕಷ್ಟ ರೈತರಿಗೆ. ಒಟ್ಟಲ್ಲಿ ಏನೇ ರಾಜ್ಯದಲ್ಲಿ ಯಾವುದೇ ಒಂದು ಅನಾಹುತ ಆದ್ರೆ ಮೊದಲು ಕಷ್ಟ ಅನುಭವಿಸ್ರೆ ಪಾಪ ರೈತಾಪಿ ಜನರು, ಆಮೇಲೆ ಯುವಕರು. ಹೀಗೆ ಬೇಗ ಅನುದಾನ ಬಿಡುಗಡೆ ಮಾಡಬೇಕು, ಮಾಡಿ ರೈತರಿಗೆ ಖುಷಿ ಪಡಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕು, ಯಾವುದೇ ಸರ್ಕಾರ ಇರಲಿ. ಬಟ್ ಆಗ ಮೊನ್ನೆ ಮುಖ್ಯಮಂತ್ರಿ BSY ಅವರಿದ್ದಾಗ 2019-20 ಭಾಳ ಮಳೆ ಆಗಿತ್ತು. ಅವನು ಅವ್ರು ಏಕೈಕ ಒಬ್ಬರೇ ಇದ್ದರು, ಕ್ಯಾಬಿನೆಟ್ ಏನು ರಚನೆ ಮಾಡಿದ್ದಿಲ್ಲ ಕೇಂದ್ರದಿಂದ. ಅವ ಮಾಡೋ ಒಂದು ಇನಿಷಿಯಲಿ ಸುಮ್ಮನೆ ಮನೆ ಬಿದ್ದರೆ 50,000, 50% ಬಿದ್ದರೆ 2.5 ಲಕ್ಷ, ಫುಲ್ ಮನೆ ನೆಲಸ ಮಾಡಿದ್ರೆ 5 ಲಕ್ಷ ಇತ್ತು. ಆ ಮಾದರಿಯಲ್ಲಿ ಕೊಡುವಂಥ ಮೊನ್ನೆ ವಿಧಾನಸಭೆದಲ್ಲಿ ನಾನು ಮಾತಾಡಿದೆ. ಇವ್ರೇನು ಮಾಡ್ತಾಯಿದ್ರೆ 6,000 ರೂಪಾಯಿ ಹಾಕ್ತಾಯಿದ್ದಾರೆ ಇನಿಷಿಯಲ್. ಇದಾದರೆ ಇನ್ನೊಂದು 30,000, ಲಾಸ್ಟ್ 50,000. ಪುಟ್ಕೋಶಿ ಎದಕ್ಕೂ ಸಾಕಾಗಲ್ಲ ಇದು. ಒಂದು ಊಟಕ್ಕೆ ಹೋದರೆ 2-3 ಸಾವಿರ ಬಿಲ್ ಆಗ್ತಾಯಿದೆ ಹೋಟೆಲ್ದಲ್ಲಿ. ಅದಕ್ಕೆ ಜಾಸ್ತಿ ಅಮೌಂಟ್ BSY ಮಾದರಿಯಲ್ಲಿ ಹಣ ಬಿಡುಗಡೆ ಮಾಡಬೇಕು ಮನೆ ಕಳ್ಕೊಂಡಿದ್ದವ್ರಿಗಂತ ಹೇಳಿ. ಇನ್ನೂ ಒಂದು ಮನೆ ಕೊಟ್ಟಿಲ್ಲ ಎಲ್ಲ ಪಂಚಾಯತ್ಗಳಿಗೆ. ಏನು ಪ್ರಧಾನಮಂತ್ರಿ ಮನೆ ಬರ್ತಾ ಇದೆ ಅದಷ್ಟೇ. ನಮ್ಮಲ್ಲಿ 6,000 ಮನೆ ಬಂದಿದೆ PMIಲಿಂದ. ರಾಜ್ಯ ಸರ್ಕಾರದಿಂದ ಒಂದು ಮನೆ ಕೂಡ ಕೊಟ್ಟಿಲ್ಲ. ಅದರಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸ್ವತಃ BR ಪಾಟೀಲ್ ಅವ್ರಿಗೆ ಪತ್ರ ಬರೆದವರು. ಹೌದು, ಇಂಥ ಸಾಕಷ್ಟು ಉದಾಹರಣೆಗಳು ರಾಜ್ಯ ಸರ್ಕಾರ ವಿರುದ್ಧ ಅವ್ರ ಮಂತ್ರಿಗಳೇ, ಅವ್ರ ಶಾಸಕರೇ ಜನರ ರೋಸ್ ಹೋಗಿದ್ದಾರೆ. ಈ ಸರ್ಕಾರ ಯಾವಾಗ ಹೋಗ್ತದ ಇಡೀ ಶಾಪ ಹಾಕ್ತಾ ಇದ್ದಾರೆ. ಮತ್ತು ಯಾವುದರ ಒಂದು ಇಶ್ಯೂ ಡೈವರ್ಟ್ ಮಾಡೋದು ಸರ್ಕಾರಲಿಂದ. ಧರ್ಮಸ್ಥಳ ಬಗ್ಗೆ ಅದರಲ್ಲಿ ಛೀಮಾರಿ ಹಾಕ್ಕೊಂಡಿದ್ರು. ಧರ್ಮಸ್ಥಳ ಹೋರಾಟ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ. ಸುಮಾರು ಒಂದು 50-60 ಸಾವಿರ ಜನ ಬಂದರು ಅಂಥ ಮಳೆಯಲ್ಲಿ. ನಾವು ಕೂಡ ಹೋಗಿದ್ದೆ, ಬೀದರ್ಲಿಂದ ಸಾಕಷ್ಟು ಜನ ಹೋಗಿದ್ದೇವೆ ನಾವು. ಅಲ್ಲಿ ಕೂಡ ಏನಿಲ್ಲ, ಸುಮ್ಮನೆ ಯಾವುದೋ ಒಂದು ಬೇರೆ ಬೇರೆ ಫಾಸಿಸ್ಟ್ ಏನಿದು ಅವ್ರದ್ದು ಯಾರ್ದೋ ಮಾತು, ಬುದ್ಧಿಜೀವಿಗಳ ಮಾತು ಕೇಳಿ ಒಟ್ಟಲ್ಲಿ ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರಂದ್ರೆ ಏನು ತಪ್ಪಾಗಲ್ಲ. ಯಾವುದಕ್ಕೆ ಬುದ್ಧಿ ಉಪಯೋಗಿಸ್ಬೇಕು ನಾವು ಅದಕ್ಕೆ ಉಪಯೋಗಿಸ್ಬೇಕು. ರಾಜ್ಯದಲ್ಲಿ ಅಶಾಂತಿ ಮಾಡಲಿಕ್ಕೆ ಬುದ್ಧಿ ಉಪಯೋಗಿಸ್ಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧರ್ಮಸ್ಥಳ ನಮ್ಮೆಲ್ಲರಿಗೂ ಶ್ರದ್ಧಾ ಕೇಂದ್ರ ಅದ. ಸಾಕಷ್ಟು ಜನ ಅದರ ಆಣೆ ಪ್ರಮಾಣ ಧರ್ಮಸ್ಥಳದ ಮೇಲೆ ಆಗ್ತದೆ. ಅಲ್ಲಿನ ಭಾಗದಲ್ಲಾಗಲಿ ಇಲ್ಲಿ ನಮ್ಮ ಇಡೀ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆ ನಾವೆಲ್ಲರೂ ಹೋಗ್ತೀವಿ ಧರ್ಮಸ್ಥಳಕ್ಕೆ. ಅಂಥದ್ರ ಮೇಲೆ ದೇವ್ರಿಗೂ ಬಿಟ್ಟಿಲ್ಲ ಈ ಸರ್ಕಾರ. ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಕನ್ಫ್ಯೂಷನ್ ಮಾಡಿದ್ರು ಉದ್ಘಾಟನೆ. ಈ ಥರ ಒಟ್ಟಲ್ಲಿ ಜನರಿಗೆ ಬ್ಯುಸಿ ಇಕ್ಬೇಕಂತಾರೆ. ಈಗ ನಮ್ಮ ಸಂಘದ ಬಗ್ಗೆ RSS ಬಗ್ಗೆ ಮಾತಾಡ್ತಾರೆ. ಒಟ್ಟು ಈಗ ಅವ್ರ ಕಡೆ ಯಾರು ನೋಡ್ಬಾರ್ದು, ಜನ ಅವ್ರವರೇ ಗೊಂದಲದಾಗ ಇರಬೇಕು ಅಂತ. ನೀವು ಒಂದು ವಿಚಾರ ಮೆನ್ಷನ್ ಮಾಡಿದ್ರಿ, ವಕ್ಫ್ ಹೋರಾಟ. ಆ ವಕ್ಫ್ ಹೋರಾಟದ ಚುಕ್ಕಾಣಿ ಹಿಡಿದು ಅದನ್ನು ನಡೆಸಿದವ್ರು ಈಗ ನಿಮ್ಮ ಪಕ್ಷದಲ್ಲೇ ಇಲ್ಲ. ಪಕ್ಷ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತಂಡ ಆಗಿತ್ತು, ಕ್ಲಾರಿಟಿ ಇತ್ತು ಅದರಲ್ಲಿ. ವಕ್ಫ್ ಹೋರಾಟ ರಾಜ್ಯಾಧ್ಯಕ್ಷರು ಮಾಡಿದ್ರು, ಅವರು ಸ್ವತಃ. ಬಟ್ ಪಾರ್ಟಿ ಬಿಟ್ಟು ಮಾಡಿದ್ರು, ಅದೇನು ಪ್ರಶ್ನೆ ಇಲ್ಲ. ಪಕ್ಷನೇ ಸೂಚಿಸ್ತು. ಪಕ್ಷ ಒಂದು ಪೆನಲ್ ಮಾಡಿತ್ತು, ಒಂದು ಕಮಿಟಿ ಮಾಡಿತ್ತು. ಒಂದೊಂದು ತಂಡದಲ್ಲಿ ಒಬ್ಬೊಬ್ಬರು ಇದ್ದರು. ಆ ತಂಡದಲ್ಲಿ ಅವ್ರು ಬೇರೆಯವರಿಗೆ ಕೂಡ ಹಾಕಿದ್ರು, ಹೋಗಿಲ್ಲ. ಅದು ಈಗ ಅವ್ರ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರೆಲ್ಲ ಅವರನ್ನು ಇದು ಮಾಡಿ ಅದರಲ್ಲಿಂದ ಅದು ಮುಗ್ದದ್ದೇ ಇದೆ. ಆದರೂ BJPಯ ಬಹಳಷ್ಟು ಜನ ನಾಯಕರಿಗೆ ಅಥವಾ ಮುಖಂಡರುಗಳಿಗೆ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ನಾವು ವಿಜೇಂದ್ರ ಅವ್ರನ್ನ ಒಪ್ಕೋಬೇಕಾ? ನಾವು ಸೀನಿಯರ್ ಇದ್ದೀವಿ, ನಾವು ಭಾಳಷ್ಟು ವರ್ಷಗಳ ಮಂತ್ರಿಗಳಾಗಿದ್ದೀವಿ. ಅವರು ಫಸ್ಟ್ ಟೈಮ್ MLA ಅವ್ರು ಹೇಳಿದ್ದನ್ನು ಕೇಳಬೇಕಾ? ರಾಜ್ಯಾಧ್ಯಕ್ಷರ ವಿಚಾರದಲ್ಲಿರುವಂಥ ಒಂದು ಗೊಂದಲವೋ ಅಥವಾ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿರುವಂಥ ಅಸಮಾಧಾನ ಇನ್ನೂ BJP ಇದೆ ಅಂತ ಕೆಲವು ಮಾತುಗಳಲ್ಲಿ ನಾವು ಕೇಳ್ತೀವಿ. ಸರ್, ಮನೆ ಅಂದಮೇಲೆ ಸಣ್ಣ ಪುಟ್ಟು ತೊಂದರೆಗಳು ಇದ್ದೇ ಇರ್ತಾವೆ. ಯಾರ ಮನೇನೂ ಅಷ್ಟು 100% ಖುಷಿ ಇಲ್ಲ ಯಾರ ಮನೆಗೂ.
ಆ ಥರ ಪಕ್ಷದ ಮೇಲೆ ಸಣ್ಣ ಪುಟ್ಟು ಒಂದು ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಏನಿದೆ, ಯಡಿಯೂರಪ್ಪರು ಮಗ ಅಂತಿಲ್ಲ, ಹಾಗಿದ್ರೆ ಯಡಿಯೂರಪ್ಪ ಸಾಹೇಬರು ರಿಸೈನ್ ಮಾಡೋರು 22ಅಲ್ಲಿ. ಆ್ಯಕ್ಚುಲಿ ಇವರು ಮಂತ್ರಿ ಮಾಡ್ತಾರಂತ ಎಲ್ಲರಿಗೂ ಇತ್ತು. ಅವ್ರು ರಿಸೈನ್ ಮಾಡಿದ್ರು, ವಿಜೇಂದ್ರ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ. ಬಟ್ ಮಾಡಿಲ್ಲ ಪಾರ್ಟಿ. ಇನ್ನು ನೀವು ಪಕ್ಷದಲ್ಲಿ ಬೆಳೀರಿ, ಪಕ್ಷ ಸಂಘಟನೆ ಮಾಡಿರಿ, ಮುಂದೆ ನಿಮ್ಗೆ ಅವಕಾಶ ಬರ್ತದ ಅಂತ ಅವತ್ತು ಅಂದಿದ್ದು ನಾನು ಅಲ್ಲೇ ಇದ್ದೆ ಅವತ್ತು. ಇದು ಹಂಗಿದ್ರೆ ಅವ್ರ ಮಗ ಅಂದ್ರೆ ಅವಾಗೇ ಇದಪ್ಪ, ತಂದೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಪಕ್ಷಕ್ಕೆ, ಮಗ ಆ್ಯಕ್ಟಿವ್ ಇದ್ದಾರೆ. ಆಗ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಇದ್ದಾರೆ ರಾಜ್ಯದವ್ರು. ಅವಾಗ ಕೂಡ ಸಂಘಟನೆಯಲ್ಲಿ ಬಂದರು, ಬೆಂಗಳೂರದು ನಗರ ಪ್ರಧಾನ ಕಾರ್ಯದರ್ಶಿ ಇದ್ರು. ಈ ಥರ ಸಂಘಟನೆಯಲ್ಲಿ ಬಂದಿದ್ದಾರೆ ಅವರು ಕೂಡ. ಮತ್ತು ಅವಾಗ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಇದ್ದರು, ರಾಜ್ಯ ತುಂಬ ಸುತ್ತಾಡಿದರು. ಅವಾಗ ಅವ್ರಿಗೆ ಮಂತ್ರಿ ಮಾಡ್ಬೋದಿತ್ತಲ್ಲ ಅವ್ರ ಮಗ ಅಂತ. ತಂದೆ ಸ್ಯಾಕ್ರಿಫೈಸ್ ಮಾಡಿ ರಿಸೈನ್ ಮಾಡಿದ್ರು, ಮಾಡಿಲ್ಲ ಪಕ್ಷ ವೇಟ್ ಮಾಡ್ತದೆ. ವೇಟ್ ಮಾಡಿ ಯಾವಾಗ ಸೂಕ್ತ ಸ್ಥಾನಮಾನ ಕೊಡಬೇಕು ಅವಾಗೇ ಸ್ಥಾನಮಾನ ಕೊಡ್ತದೆ. ಅದಕ್ಕೆ ರಾಜ್ಯಾಧ್ಯಕ್ಷರು ವಿಜೇಂದ್ರಜಿಯವ್ರಿಗೆ ಮಾಡಿದ್ಮೇಲೆ ಎಲ್ಲರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಎಲ್ಲರಿಗೆ ಕಾನ್ಸಿಯಸ್ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ತೊಗೊಂಡು ಹೋಗೋ ಪ್ರಯತ್ನ ಮಾಡಿ ಯಶಸ್ಸು ಕೂಡ ಕಂಡಿದ್ದಾರೆ. ಎಲ್ಲ ಇಡೀ ತಂಡವಾಗಿ ರಾಜ್ಯ ತುಂಬ ಮೊನ್ನೆ ಇದು ಅತಿವೃಷ್ಟಿ ಇಲ್ಲಿ ಬಂತು, ಬೆಳಗಾವದಲ್ಲಿ ಅಶೋಕ್ ಜಿಯವ್ರ ನೇತೃತ್ವದಲ್ಲಿ ಹೋಗಿದ್ರು, ಇಲ್ಲಿ ಇವ್ರ ನೇತೃತ್ವದಲ್ಲಿ ತಂಡ ಬಂತು. ಎಲ್ಲ ಸರಿಸಮವಾಗಿ ನಡೀತಾ ಇದೆ. ಒಟ್ಟು ಸಂಘಟನೆಯಲ್ಲಿ ಮುಂದೆ ಒಟ್ಟಲ್ಲಿ ನಮ್ಮ 28ಅಲ್ಲಿ ನಮ್ಮ ಸರ್ಕಾರ ಬರಬೇಕು, ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಲಿಂದ ಅಂತಿದ್ದು ಎಲ್ಲರ ಆಸೆ ಇದೆ. ಒಂದು ರಾಮರಾಜ್ಯ ನಿರ್ಮಾಣ ಮಾಡಬೇಕು, ಒಳ್ಳೆ ಆಡಳಿತ ಕೊಡಬೇಕು ಅಂತಿದ್ದಾರೆ ಜನರ ಆಸೆ ಇದೆ. ಸರ್ಕಾರ ಬರಬೇಕು ಮುಂದಿನ 2028ಕ್ಕೆ. ಆದರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಈ ಚುನಾವಣಾ ಪೂರ್ವ ಮೈತ್ರಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. JDS ಮತ್ತು BJPಯ ಮೈತ್ರಿ ಮುಂದಿನ ಒಂದು 2 ವರ್ಷದಲ್ಲಿ JDS ಕೈಗೆ ಏನಾದರೂ ಬೀದರ್ ದಕ್ಷಿಣ ತಪ್ಪು ಹೋಗುವ ಸಾಧ್ಯತೆ ಇದೆಯಾ? ಯಾಕಂದರೆ ನೀವೇ ಹೇಳಿದಾಗೆ ಕಾಶಂಪುರ ಅವರು ಕೂಡ ಭಾಳ ಸಮರ್ಥರಿದ್ದಾರೆ, ಜನನಾಯಕರಿದ್ದಾರೆ. ಈ BJP ಮತ್ತು JDSನ ಮೈತ್ರಿ ರಾಜ್ಯಾದ್ಯಂತ ಸುಮಾರು ಪ್ಲಸ್ ಆದ್ರೂ ಕೆಲವು ನಾಯಕರುಗಳಿಗೆ, ಕೆಲವು ಕ್ಷೇತ್ರಗಳಿಗೆ, ಕೆಲವು ಸಂದರ್ಭಗಳಿಗೆ ಕುತ್ತಾಗುತ್ತೆ ಅಂತ ಒಂದು ಮಾತಿದೆ. ಆ ಸಮಯ ಬಂದಾಗ ಮಾತಾಡ್ಲಿಕ್ಕೆ ಬರ್ತದೆ. ಈಗ ಅದು ಈಗ ಮೈತ್ರಿ ಈಗ ಇದ್ದೀವಿ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ವರಿಷ್ಠರು ಏನು ನಿರ್ಧಾರ ತೋತಾರ ನೋಡ್ಬೇಕು ಅವಾಗ. ಸೊ ಈ ಸಮಯದಲ್ಲಿ ಅಪ್ರಸ್ತುತ ಅಂತೀರಿ? ಅಪ್ರಸ್ತುತ. ಈಗ ಸದ್ಯದಲ್ಲಿ ನಾನೇ ಶಾಸಕ ಇದ್ದೀನಿ, ಜನರು ಕೆಲಸ ಮಾಡಿದ್ದೀನಿ. ಇನ್ನೂ 2.5 ವರ್ಷ ಸಮಯ ಇದೆ. ರಾಜ್ಯದ ವರಿಷ್ಠರು ಹೀಗೆ ಕಂಟಿನ್ಯೂ ಮೈತ್ರಿ ಇತ್ತು ಆ ಚುನಾವಣೆಯಲ್ಲಿ ಕೂಡ. ವರಿಷ್ಠರು ಏನು ನಿರ್ಧಾರ ತೋತಾರ ಅವಾಗ ಸ್ವಾಗತ ಮಾಡೇಬೇಕು ಎಲ್ಲರೂ. ಅವರು ಮಾಡಬೇಕು, JDSಲಿ ನಾನು ಮಾಡಬೇಕು. ಬೀದರ್, ಇಡೀ ಬೀದರ್ ಜಿಲ್ಲೆ ಅಂತ ತಗೊಂಡ್ರೆ ಇಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳ ಪೈಕಿ BJPಗೆ 4 ಕ್ಷೇತ್ರಗಳು ಗೆದ್ದಿದೆ. ಆದರೆ ಬೀದರ್ ಸೆಂಟರ್ ಅಥವಾ ಬೀದರ್ ಸಿಟಿ ಅನ್ನುವಂಥ ಒಂದು ಜಾಗಕ್ಕೆ BJPಯಿಂದ ಸಮರ್ಥ ಅಭ್ಯರ್ಥಿನೇ ಇಲ್ಲ. ಇಲ್ಲಿ BJPಯವರು ಅಭ್ಯರ್ಥಿ ಹಾಕಿದ್ರೂ ಅವರು ಓಟ್ ತೆಗೆದುಕೊಳ್ಳಬಲ್ಲಂಥ ಶಕ್ತಿ ಸಾಮರ್ಥ್ಯದವರಿಲ್ಲ. ಒಂದು ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋ ಕಾರಣಕ್ಕೆ ಒಂದು ಕ್ಯಾಂಡಿಡೇಟ್ ಹಾಕ್ತಾರೆ ಬಿಟ್ಟರೆ ಗೆಲ್ಲೋ ಕ್ಯಾಂಡಿಡೇಟ್ ಹಾಕ್ತಾ ಇಲ್ಲ. ಯಾಕಷ್ಟು ಕೊರತೆ ಇದೆಯಾ BJPಯ ನಾಯಕರಲ್ಲಿ? BJPಗೆ ಎಂದೂ ಕೊರತೆ ಇಲ್ಲ ಕಾರ್ಯಕರ್ತರದು, ನಾಯಕರದು. ಆ ಸಂದರ್ಭದಲ್ಲಿ ಜನ ಮತದಾರರು ಏನು ಡಿಸಿಷನ್ ತಗೋತಾರೆ ಅದ್ರ ಬಗ್ಗೆ. ಬೀದರ್ದಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಸಮರ್ಥ ಇದ್ದರು, ಹಿಂದೂ ಹೋರಾಟಗಾರರು ಇದ್ದರು, ಅವರು ಕೂಡ ಅವರು ಸಮರ್ಥ ಇದ್ದರು. ಬಟ್ ಆ ಸಮಯದಲ್ಲಿ ಜನ ಮತದಾರ ಪ್ರಭುಗಳು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವೆಲ್ಲ ತಲೆಬಾಗಬೇಕಾಗ್ತದೆ. ನಾನು 18ರಲ್ಲಿ ಸಮರ್ಥ ಇದ್ದೆ, ಬಟ್ ಅಂದರೂ ಸೋತೆ. 13ರಲ್ಲೂ ಇದ್ದೆ, ಹಿಂಗಿದ್ದೆ, ಕೆಲಸ ಮಾಡ್ತಿದ್ದೆ. ಬಟ್ ಜನ ಕಾದು 23ರಲ್ಲೇ ಗೆದ್ದರು. ಹಂಗೆ ನಾವು ವೇಟ್ ಮಾಡ್ಬೇಕಾಗ್ತದೆ ಯಾವಾಗ ಸಮಯ. ಯಾಕಂದ್ರೆ ಬಸವಣ್ಣವ್ರದ್ದೊಂದು ವಚನ ಇದೆ, ಬಾರದು ಬಪ್ಪುದು ತಪ್ಪುದು. ಯಾವಾಗ ಏನಾಗ್ಬೇಕು ಅದು ಆಗ್ತಾ ಇರ್ತದೆ. ಆ ಸಮಯ ವಿ ಹ್ಯಾವ್ ಟು ವೇಟ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. 2028ರಲ್ಲಿ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರುವಂಥ ಒಂದು ಪ್ರಯತ್ನದಲ್ಲಿ ಇದೆ. ಇನ್ನು 2.5 ವರ್ಷಗಳ ಕಾಲದ ಅಧಿಕಾರ ಇದೆ. ಕಾಂಗ್ರೆಸ್ನಲ್ಲಿ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ಮಾತಾಡ್ತೀವಿ, ಆ ಹಗರಣ ಈ ಹಗರಣ ಎಲ್ಲವನ್ನು ಮಾತಾಡ್ತೀವಿ. ಆದರೆ ಕಾಂಗ್ರೆಸ್ ಅದನ್ನು ಟ್ಯಾಕಲ್ ಮಾಡಿ ಜನರ, ನೀವು ಹೇಳ್ದಂಗೆ ಡೈವರ್ಷನ್ ಬೇರೆ ಕಡೆಗೆ ಹಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರಿಯಾಗಿ ಮಾಡ್ತಿದೆ ಅಥವಾ ಚೆನ್ನಾಗಿ ಮಾಡ್ತಿದೆ. ಪೊಲಿಟಿಕಲಿ ಇಟ್ ಮೇ ಬಿ ಅವರ ಸ್ಟ್ರಾಟರ್ಜಿ ಇರಬಹುದು. ಆದರೆ BJP ಆ ಸಮಸ್ಯೆಗಳನ್ನು ಜನರ ಮುಂದೆ ತರೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾ ಇದೆಯಾ? ಅಥವಾ ಮುಂದಿನ 2.5 ವರ್ಷದಲ್ಲಿ ಅದರಲ್ಲಿ ಏನಾದರೂ ಬೆಳವಣಿಗೆ ಬೇಕು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಮಾಡ್ತಾ ಇದ್ದೀವಿ. ಈಗ ಜನರ ಸಮಸ್ಯೆ ಇತ್ತಂತ ಈಗ ಸಾಕಷ್ಟು ಬೆಂಗಳೂರದಲ್ಲಿ ಗುಂಡಿಗಳು ತಗ್ಗು ಎಲ್ಲ ಆಗಿದೆ. ಭಾಳಷ್ಟು ಹೋರಾಟ ನಮ್ಮ ಅಶೋಕರಲ್ಲಿ, ವಿಜೇಂದ್ರಜಿಯವರು, ಛಲವಾದಿ ನಾರಾಯಣ ಸ್ವತಃ ಅವರೇ
ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ರು. ಬೀದರ್ದಲ್ಲಿ ಕೂಡ ಸಾಕಷ್ಟು ನಾವು 3-4 ಸಲ ಹೇಳಿದೆ, ಇಬ್ಬರು ಮಂತ್ರಿ ಇದ್ದಾರೆ ಇಲ್ಲಿ. ಹೌದು. ಒಂದಿನ ಕೂಡ ಇಬ್ಬರು ಒಂದೇ ವೆಹಿಕಲ್ನಲ್ಲಿ ಸೇರಿ ಬೀದರ್ ಪ್ರವಾಸ ಮಾಡಲಿಲ್ಲ. ಬೀದರ್ ಸಿಟಿ ರೌಂಡ್, ನೀವೇ ಬೀದರ್ ಸಿಟಿ ರೌಂಡ್ ಎಷ್ಟು ಹೊಲಸು ನಾರ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ತಗ್ಗು ಪ್ರದೇಶ, ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಒಂದು ಗಾರ್ಬೇಜ್ ತೆಗಿಯೋಂಥ ವ್ಯವಸ್ಥೆ ಬೇಗ ಆಗ್ತಾ ಇಲ್ಲ. ಒಟ್ಟಲ್ಲಿ ಗೊಂದಲ ಗೂಡಾಗಿದೆ ಬೀದರ್ ನಗರ. ಇಬ್ಬರು ಸಚಿವರು ಒಂದಿನನೂ ಸಿಟಿ ರೌಂಡ್ ಮಾಡಿಲ್ಲ, ಒಂದಿನನೂ ಮಾಡಿಲ್ಲ. ನೀವು ನೋಡು, ಒಂದು ತೆಗೆದು ನೋಡ್ರಿ ನೀವು, ಇಷ್ಟು 2.5 ವರ್ಷದ್ದು. ಮತ್ತು ಎಲ್ಲಿ ನೋಡಿದ್ರೆ ಅಶಾಂತಿ, ದರೋಡೆ, ಎಲ್ಲಿ ನೋಡಿದ್ರೆ ಸಾಕಷ್ಟು ಕೊಳು ಆಗ್ತಾ ಇದೆ. ನಾನು ದಿನನಿತ್ಯ ಮಾತಾಡ್ತಾ ಇದ್ದೀನಿ SP ಅವರಿಗೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಬೇಗ ಹಿಡಿತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಇನ್ನೂ ಥೋಡೆ ಚುರುಕಾಗಬೇಕು ಕಾನೂನು ಸುವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ. ಮತ್ತು ಕ್ಲೀನ್ ಸಿಟಿ ಇರಬೇಕು. ಬೀದರ್ ಕ್ಲೀನ್ ಸಿಟಿ ಅಂತ ಮೊದಲು ಹೆಸರುವಾಸಿ ಇತ್ತು. ಈಗ ಭಾಳ ಕೆಟ್ಟೊಂದು ವ್ಯವಸ್ಥೆ ಬೀದರ್ ನಗರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನು ನೀವು ನೋಡ್ತಾ ಇದ್ದೀರಿ, ನಾನು ಹೇಳ್ಬೇಕಂತಿಲ್ಲ. ಎಲ್ಲ ಕಡೆ ನೀರು ನಿಂದಿರ್ತದೆ, ನಾಲಿ ನಾರ್ತಾ ಇದೆ, ಎಲ್ಲೋದ್ರೂ ಅಲ್ಲಿ ಸ್ಮೆಲ್ ಬರ್ತಾ ಇದೆ. ಜನ ಮಾತಾಡ್ತಾ ಇದ್ದಾರೆ ಪಾಪ. ಮತ್ತು ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ವಿರುದ್ಧ. ಯಾವಾಗ ತಕ್ಷಣ ಹೋರಾಟ ಕೂಡ ಭಾಳಷ್ಟು ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ. ಇನ್ನೂ ನಾವು ವೇಗ ಮಾಡ್ತೀವಿ, ಇನ್ನೂ ವೇಗ ಮಾಡಿ ಇನ್ನೂ ಜನರಿಗೆ ವಿಶ್ವಾಸ ಗಳಿಸೋದು ಭಾಳ ಮುಖ್ಯ ಇದೆ ಜನರಿಗೆ. ಅದು ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಇನ್ನೂ ಆ ನಿಟ್ಟಲ್ಲಿ ಇನ್ನೂ ಪ್ರಯತ್ನ ಆಗ್ತಾ ಇದೆ, ಇನ್ನೂ ಮಾಡಬೇಕು ನಾವು. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಮುಂದಿನ 2.5 ವರ್ಷದಲ್ಲಿ ಈ ಬೆಳಗಾವಿ ಅಧಿವೇಶನ ಡಿಸೆಂಬರ್ 1ನೇ ವಾರದಲ್ಲಿ ಅಲ್ಲಿ ಕೂಡ ರಾಜ್ಯದ ರೈತರದ್ದು ಬೇರೆ ಬೇರೆ ಏನು ಸಮಸ್ಯೆಗಳಿವೆ, ಅಲ್ಲಿ ಕೂಡ ಸಮಸ್ಯೆಗಳು ವಿಧಾನಸಭೆಯಲ್ಲಿ ಮಾತಾಡ್ತೀವಿ. ಅದನ್ನು ಜನರು ವಿಶ್ವಾಸ ಗಳಿಸೋಂಥ ಪ್ರಯತ್ನ ನಾವು ಮುಂದಿನ ದಿನದಲ್ಲಿ ಇನ್ನೆಷ್ಟು ಚುರುಕಾಗಿ ಸ್ಟ್ರಾಂಗಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೀದರ್ನ ಅಧಿಕಾರಿಗಳು, ಶಾಸಕರು ಅಥವಾ ಸಚಿವರು ಅಥವಾ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದೆಯಾ? ಅಂದರೆ ಕೆಲವೊಂದು ಸಂದರ್ಭದಲ್ಲಿ BJP ಅವರು ಅನ್ನೋ ಕಾರಣಕ್ಕೆ ಅವ್ರು ಶಾಸಕರಾಗಿದ್ದರೂ ಪರವಾಗಿಲ್ಲ, ಅವರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸದೇ ಇರುವಂಥದ್ದು, ಆ ರೀತಿಯ ಸಮಸ್ಯೆಗಳು ಎದುರಾಗಿವೆಯಾ? ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಈ ಸರ್ಕಾರ ಯಾರ್ದಿರ್ತದ ಅವ್ರ ಮಾತು ಸಹಜವಾಗಿ ಅಧಿಕಾರಿಗಳು ಕೇಳ್ತಾರ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಕೆಲವು ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರೆ, ಕೆಲವರು ನಮ್ಮ ಮಾತು ಕೇಳಲ್ಲ. ಖಂಡಿತವಾಗಿ ಹೇಳ್ತೀನಿ. ಕೆಲವರು ಹಗುರವಾಗಿ ತೋತಾರೆ, ಇಲ್ಲಪ್ಪ ಅವರು ಎದುರು ಅಪೋಸಿಷನ್ ಶಾಸಕರ ನೋಡಿ ಸರ್ಕಾರ ಅವ್ರದ್ದದ, ಅವ್ರ ಕೆಲಸ ಮಾಡೋಣ ಅಂಥ ಅಧಿಕಾರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಅದಾರೆ, ಇಲ್ಲ ಅಂತಿಲ್ಲ. ಬಟ್ ಅಧಿಕಾರಿ ಕೂಡ ಇನ್ನೂ ಸ್ಟ್ರಾಂಗ್ ಆಗಬೇಕು, ಪಾರದರ್ಶಕವಾಗಿ ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಬೇಕು. ಈ ಒಂದು ಕೆಲಸ ಯಾವುದೇ ಅಧಿಕಾರಿ ಮಾಡಬೇಕು ಬೀದರ್ ಜಿಲ್ಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಪಾರದರ್ಶಕ ಇರಬೇಕು. ಇವಾಗ ಈಗ ಸರ್ಕಾರದ ಮುಂದೆ ನಮ್ಮ ಸರ್ಕಾರ ಬರುತ್ತೆ, ಮತ್ತು ಅವ್ರ ಸರ್ಕಾರ ಮುಂದೆ ಬರ್ಬೋದು. ಇದು ಚೈನ್ ಲಿಂಕ್ ಅದೇ, ರೊಟೇಷನ್. ಹೋದ ಸಲ ನಮ್ದಿತ್ತು, ಇವ್ರು ಬಂದರು, ಮುಂದೆ ನಾವು ಬರ್ತೀವಿ ಜನರ ಆಶೀರ್ವಾದದಿಂದ. ಸಮಯಕ್ಕೆ ಕಾಯ್ಬೇಕಷ್ಟೇ. ನವಂಬರ್ ಕ್ರಾಂತಿ ಆಗ್ತಾ ಇದೆ, ವೇಟ್ ಮಾಡಬೇಕು. ನವಂಬರ್ ಕ್ರಾಂತಿ ಅಂತಂದಾಗ ನಿನ್ನೆ ಬೀದರ್ಗೆ ಪ್ರವಾಸ ಮಾಡಿದಂಥ ಮಾನ್ಯ ಸಚಿವರು ಹೇಳ್ತಾರೆ, ಕ್ರಾಂತಿ ನಮ್ಮದಲ್ಲ, ಕೇಂದ್ರದಲ್ಲಾಗುತ್ತೆ. ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ, ನಿತಿನ್ ಗಡ್ಕರಿ ಅವರು ಪ್ರಧಾನಿ ಆಗ್ಬೋದು. ನವಂಬರ್ ಕ್ರಾಂತಿ ನಮ್ಮದಲ್ಲ, BJP ಅವ್ರದ್ದು ಅಂತಾರೆ. ಸಂತೋಷ್ ಲಾಡ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಇಬ್ಬರಿಗೆ ಕಾಂಗ್ರೆಸ್ದು ವಕ್ತಾರ ಮಾಡಿದ್ದಾರೆ BJP ಬೈಲಿಕ್ಕೆ, ಅವರಿಬ್ಬರಿಗೆ. ಒಟ್ಟಲ್ಲಿ ಅವರಿಬ್ಬರು ಬಿಜಿ ಇಕ್ಕಬೇಕು ಎಲ್ಲರಿಗೆ ಅಂತ ಅವರಿಬ್ಬರು ಮನ ಬಂದಂತೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಕನ್ಫ್ಯೂಷನ್ ಮಾಡ್ಬೇಕು ಕೇಂದ್ರದಾಗ ಅಂತ ಮೋದಿಜಿಯವರು ಇನ್ನೂ 5 ವರ್ಷ ಅವರೇ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಕನ್ಫ್ಯೂಸ್ ಇಕ್ಕಬೇಕು, ಮತ್ತೇನಾರ ಮಾಡ್ಬೇಕಂತ ನಾನು ಹೇಳ್ದಲ್ಲ, ಆ ಥರ ಮಾಡ್ಬೇಕು. ಈಗ ಬೆಂಗಳೂರಲ್ಲಿ ಕನ್ಫ್ಯೂಷನ್ ಬಿಟ್ಟು ಈಗ ದಿಲ್ಲಿಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಆ ಥರ ಏನಾಗಲ್ಲ. ಅವರು ಗಡ್ಕರಿಜಿಯವರು ಒಳ್ಳೆ ಕೆಲಸ ಮಾಡ್ತಾರೆ, ನ್ಯಾಷನಲ್ ಹೈವೇ ಸುಮಾರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದ್ದಾರೆ. ಈ ಒಂದು 5 ವರ್ಷ ಮತ್ತೆ ಮುಂದೆ ನಮ್ಮದೇ ಸರ್ಕಾರ ಬರ್ತದೆ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಮೋದಿಜಿಯವರು ವಿಶ್ವ ನಾಯಕರ. ನಮ್ಮಲ್ಲ ಈ ಎಕಾನಮಿಕ್ದಲ್ಲಿ ಈಗ 4ನೇ ಸ್ಥಾನಕ್ಕೆ ಬಂದೀವಿ ನಾವು. ಮೊದಲು 5 ಇತ್ತು, ಈಗ 4 ಬಂದಿದ್ದೀವಿ. ಮುಂದೆ 3, 2, 1 ಹೋಗ್ತೀವಿ ಅಂತ. ಶಾಂತಿ ಸಭೆ ನಮ್ಮದು ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ತೈನ್ ಯುದ್ಧ ಮೊನ್ನೆ ಯಾವುದು ಅಂಥ ಸಮಯದಲ್ಲಿ ಕೂಡ ಮೋದಿಜಿಯವ್ರಿಗೆ ಕರೆ ಮಾಡಿದ್ರು ಇಸ್ರೇಲಿ ಬೆಂಜಮಿನ್ ನೇತನ್ಯಾಹು. ಇವ್ರಿಗೆ ಕರೆ ಮಾಡಿ ಶಾಂತಿ ನಾನು ಒಪ್ಕೋತಾ ಇದ್ದೀನಿ ಅಂತ ಆ ಮಟ್ಟಿಗೆ ಮೋದಿಜಿಯವ್ರು ಬೆಳೆದಾರೆ ಅಂತ. ಅಮೇರಿಕಕ್ಕೆ ಸೆಟ್ ಹೊಡೆದೇವು ಮೊನ್ನೆ ನಾವು ಟ್ಯಾಕ್ಸೇಷನ್ ಬಗ್ಗೆದಲ್ಲಿ. ಈಗ ನಾವು ಭಾಳ ಸ್ಟ್ರಾಂಗ್ ಇದ್ದೀವಿ ವಿಶ್ವದಲ್ಲಿ ಭಾರತ.
ಎಸ್. ನಿಮ್ಮ ಕನಸಿನ ಬೀದರ್ ಎಷ್ಟು ಪರ್ಸೆಂಟ್ ಅದನ್ನು ನೀವು ಸಾಧಿಸಿದ್ದೀರಿ? ನಾನು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆನೇ ಮಾತಾಡ್ತೀನಿ. ನಿಮ್ಮ ಕನಸಿನ ಬೀದರ್ನ ಉಳಿಕೆಯ ಕೆಲಸಗಳು ಏನೇನಿದೆ? ಇನ್ನು ಮುಂದಿನ 2.5 ವರ್ಷದಲ್ಲಿ ನಾನು ಮಾಡಲೇಬೇಕು ಅನ್ನುವಂಥ ಕೆಲಸಗಳು ಏನೇನಿದೆ? ಇನ್ನು ಈಗ ಸುಮಾರು ಒಂದು ಮಹಿಳೆಯರಿಗಾಗಿ ಶೌಚಾಲಯ ಒಂದು 8-10 ನಾನು ಸಾಮೂಹಿಕ ಶೌಚಾಲಯ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ. ಇನ್ನೂ ಶೌಚಾಲಯಗಳು ಜಾಸ್ತಿ ಆಗ್ಬೇಕು ಸಾಮೂಹಿಕ. ಅಂದರೆ ಜನರು ಯಾರೇ ನಮ್ಮ ತಾಯಂದಿರಾಗಲಿ ಎಲ್ಲೂ ಅನ್ಯವಾಗಿ ಬೇರೆ ವ್ಯವಸ್ಥೆಯಲ್ಲಿ ಹೋಗಬಾರ್ದು. ಅವರು ಮುಖ್ಯ ಯಾವುದೇ ಊರಾಗಿದ್ದರೂ ಒಂದು ಶೌಚಾಲಯ ಮೇನ್ ಇರಬೇಕು, ಮೂಲಭೂತ. ಸ್ಪೆಷಲಿ ನಮ್ಮ ತಾಯಂದಿರಿಗಾಗಲಿ ಮಹಿಳೆಯರಿಗಾಗಲಿ ಮೂಲಭೂತ ಸೌಕರ್ಯ ಅದು. ನೀವು ರೋಡ್ ಆಮೇಲೆ ಮಾಡಿರಿ, ಬಟ್ ಇದು ಭಾಳ ಮುಖ್ಯ ಅದ. ಅದಕ್ಕೆ ನಾನು ಕಾನ್ಸಂಟ್ರೇಷನ್ ಭಾಳ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಲೈಟು ರೋಡು ನಾಲಿ ಇದ್ದೇ ಇರ್ತದೆ, ಬಟ್ ಅನುದಾನ ಇನ್ನೂ ಜಾಸ್ತಿ ಬರ್ಬೇಕು ನನಗೆ. ಬಂದರೆ ಒಳ್ಳೆ ಈಗ ಫೈರ್ ಸ್ಟೇಷನ್ ಇದೆ, ಮೊನ್ನೆ ವಿಧಾನಸಭೆಯಲ್ಲಿ ಮಾತಾಡಿದೆ, ಇನ್ನೂ ತನಕ ಲ್ಯಾಂಡ್ ಕೊಟ್ಟಿಲ್ಲ. 2 ಎಕರೆ ಕೊಡೋದು ಇನ್ನೂ ತನಕ ಸಾಕಷ್ಟು ಸಲ ಮನವಿ ಮಾಡ್ತಾರೆ. ಇನ್ನೂ ಲ್ಯಾಂಡ್ ನೋಡೋದ್ರಾಗೆ ಇದ್ದಾರೆ ಅಧಿಕಾರಿಗಳು. ಅದು ಕೊಟ್ಟರೆ ಒಂದು ಹೈವೇದಲ್ಲಿ ಅನಾಹುತ ಆಗೋದು ತಪ್ಪು. ಸಾಕಷ್ಟು ಅನಾಹುತ ಡೈಲಿ 1-2 ಡೆತ್ ಕೇಸ್ ಆಗ್ತಾವೆ ಹೈವೇದಲ್ಲಿ, ಹೈದರಾಬಾದ್ ಮುಂಬೈ. ಅಲ್ಲೊಂದು ಫೈರ್ ಸ್ಟೇಷನ್ ಇದ್ದರೆ ಸಾಕಷ್ಟು ಪರಮೇಶ್ವರ್ಜಿಯವರು ಒಪ್ಕೊಂಡಿದ್ದಾರೆ. ಒಂದು 38-40 ಕೋಟಿ ಲಾಸ್ ಆಗಿದೆ ನಮಗೆ ಫೈರ್ ಸ್ಟೇಷನ್ ಇಲ್ದಕ್ಕೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದು ಹಾಕ್ರೆ ನಾನು ಸುಮಾರು ವರ್ಷದಿಂದ ಕೇಳತ್ತೀನಿ. ನಮ್ಮಲ್ಲಿ ಪಟ್ಟಣ ಪಂಚಾಯತ್ ಕಮಠಾಣ ಮತ್ತು ಮೊನ್ನೆ ಕೇಳಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವೇಡಾದರೆ ಜನರಿಗೆ ಮತ್ತಿಷ್ಟು ಹಣ ಬರ್ತದೆ, ನಗರೋತ್ಥಾನ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ಅದರಲ್ಲಿಂದ ಭಾಳಷ್ಟು ಇಂಪ್ರೂವ್ ಆಗ್ಬೋದು. ಮತ್ತು ಮಲ್ಟಿ ವಿಲೇಜ್ ಸ್ಕೀಮ್ ನಮ್ಮಲ್ಲಿ ವರ್ಕ್ ಅವಾರ್ಡ್ ಆಗಿದೆ, ಇನ್ನೂ 1 ವರ್ಷ ಸ್ಟಾರ್ಟ್ ಆಗಿಲ್ಲ. ಒಂದು 230 ಕೋಟಿ ಅದು ಶುರು ಆಗಬೇಕು. RSS ರಾಜ್ಯದಲ್ಲಿ ಬ್ಯಾನ್ ಆಗಿಬಿಡುತ್ತಂತೆ. ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರಂತೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ತಾಯಿ ಇಂದಿರಾ ಗಾಂಧೀಜಿಯವರು ನೆಹರುಲಿಂದ ಆಗಿಲ್ಲ, ಯಾರ ಹತ್ರ ದಮ್ಮಿಲ್ಲಕ್ಕೆ RSS ಬ್ಯಾನ್ ಮಾಡೋದು. ಆ ಕಡೆ ಹೋಗ್ಲಿಕ್ಕೂ ಆಗಲ್ಲ ಅವ್ರಿಗೆ. ಯಾಕಂದ್ರೆ RSS ಅಂದರೆ ದೇಶದ ಹಿತಕ್ಕೋಸ್ಕರ, ದೇಶದ ಜನರಿಗೋಸ್ಕರ, ಇಡೀ ಹಿಂದೂ ಸಮಾಜದಗೋಸ್ಕರ, ಹಿಂದೂ ರಾಷ್ಟ್ರಗೋಸ್ಕರ ಹೋರಾಡ್ತಾ ಇದೆ, ಸಂಘಟಿತವಾಗಿ ಕೆಲಸ ಮಾಡ್ತಾಯಿದೆ. ಎಷ್ಟೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕೇರಳ ಆಗಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನೇ ಆಗಲಿ ಫಸ್ಟ್ ಅನಾಹುತ ಆದರೂ ಕೂಡ ನಮ್ಮ ಸಂಘದ ಕಾರ್ಯಕರ್ತರು ಸೈನಿಕರೇ ಹೋಗಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಒಗ್ಗೂಡಿಸ್ತಾ ಇದೆ. ಬಟ್ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಎಂದೂ ಸಮಾಜ ಉಳಿಯುವಂಥ ಕೆಲಸ ನಮ್ಮ ಸಂಘ ಮಾಡಿಲ್ಲ. RSS ಅಂದ್ರೆ ನಮ್ಮ ಧರ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಎಲ್ಲರೂ ಹೋರಾಡ್ತಾರೆ. ಅವ್ರಿಗೆ ಯಾವುದೂ ಸ್ವಾರ್ಥ ಇಲ್ಲ. ವಿತೌಟ್ ಸ್ವಾರ್ಥ ಕೆಲಸ ಮಾಡೋದು ಯಾವುದರ ಸಂಘಟನೆಯಲ್ಲಿ ಒಂದಿದ್ರೆ ಅದು ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ. ಇದು 100ನೇ ವರ್ಷಾಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೇನಾಗಿದೆ, ಎಲ್ಲ ಕಡೆ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಎಲ್ಲ ಸಮಾಜದವ್ರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರಲ್ಲ, ಅವ್ರಿಗೆ ನಡುಕು ಹುಕ್ಕಿದೆ ಕಾಂಗ್ರೆಸ್ದವ್ರಿಗೆ. ಇದೇನಪ್ಪ 100ನೇ ವರ್ಷಾಚರಣೆ ಅಂದರೆ ಏನೋ ತಿಳಿದಿದ್ದೆವು, ಬಟ್ ಎಲ್ಲ ಓಣಿಯಲ್ಲಿ ಕೂಡ RSS ಪಥ ಸಂಚಲನ ಆಗ್ತಾಯಿದೆ ಅಂತ ಅವ್ರಿಗೆ ಯಾಕೋ ಮತಗಳು ನಮ್ಮದೆಲ್ಲ ಕ್ರೋಢೀಕರಣ ಆಗ್ತಾ ಇದೆ. ಆ ಕಡೆ BJP ಕಡೆ ಪರಿಶಿಷ್ಟ ಪಂಗಡ, OBC ಅಂತಂದು ಅವ್ರಿಗೆ ನಡುಕುಕ್ಕಿ ಈ ಥರ ಕನ್ಫ್ಯೂಷನ್ ಮಾಡಿ ನಮ್ಮನ್ನು ಬಿಜಿ ಇಕ್ಕಬೇಕು, ಈ ಇದರಲ್ಲೇ ಗೊಂದಲದಲ್ಲೇ ಸ್ಟೇಟ್ಮೆಂಟಲ್ಲ ಅಂತ ರಾಜ್ಯ ಸರ್ಕಾರದೊಂದು ಟ್ಯಾಕ್ಟಿಸ್ ಇದೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಬಟ್ ಇದನ್ನು ಯಾರ್ಲಿಂದ ಸಾಧ್ಯ ಇಲ್ಲ. ಅದು ಭಾಳ ಸಮಯವನ್ನು ಕೊಟ್ಟರೆ, ಭಾಳ ಸಮಯದ ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು. ಇಲ್ಲಿನ ಜನರ ಒಂದು ಅಭಿಲಾಷೆ, ನಿಮಗೆ ಮತ ಹಾಕಬೇಕಾದ್ರೆ ನಮಗೇನೋ ಇಲ್ಲಿ ಉದ್ಧಾರ ಆಗುತ್ತೆ ಅಂಥೇಳಿ ಕನಸಿನ ಜೊತೆಗೆ ನಿಮಗೆ ಮತ ಹಾಕಿದ್ದಾರೆ. ಅವರ ಕನಸನ್ನು ಈಡೇರಿಸುವತ್ತ ನೀವು ನಡೀತಾ ಇದ್ದೀರಿ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಕೆಲಸ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ. ಬಂದ್ರಿ ಸಾಧ್ಯ ಆದಷ್ಟು ಭಗವಂತನ ತಾಯಿ ತಂದೆ, ನಮ್ಮ ಕುಟುಂಬದ ಎಲ್ಲರದ್ದು, ಎಲ್ಲ ಕಾರ್ಯಕರ್ತರದ್ದು ಎಲ್ಲರ ಸಹಕಾರದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹೀಗೆ ಜನರ ಆಶೀರ್ವಾದ ಇರಲಿ. ಹೀಗೆ ಇನ್ನಿಷ್ಟು ಒಳ್ಳೆ ಒಂದು ಕ್ಷೇತ್ರ ಮಾಡಿ ಎಲ್ಲ ಜನರಿಗೆ ಅನುಕೂಲ ಮಾಡೋಂಗೆ ಕೆಲಸ, ಯಾವುದೇ ಜಾತಿ ಧರ್ಮ ಏನಿಲ್ಲದೇ ಎಲ್ಲ ಸಮಾಜದವ್ರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಅಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಶಾಂತಿ ಇರಬೇಕು. ಅಣ್ಣ ತಮ್ಮರು ಸಣ್ಣ ಪುಟ್ಟದಕ್ಕೆ ಜಗಳ ಆಡ್ಕೋತಾರೆ, ಯಾವುದೋ ಒಂದು ಕ್ಷುಲ್ಲಕ ಕಾರಣ ಕಡೆಯಿಂದ ಜಗಳ ಆಡ್ಕೋತಾರೆ. ಅದೆಲ್ಲ ಒಳ್ಳೆಯ ಸಂಬಂಧಗಳು ಕಾಪಾಡ್ಕೋಬೇಕು. ಏನೇ ಸಮಸ್ಯೆ ಇದೆ ಗ್ರಾಮದಲ್ಲೇ ಬಗೆಹರಿಸ್ಕೋಬೇಕಂತ ನಾನು ಎಲ್ಲ ಗ್ರಾಮದಲ್ಲಿ ಹೇಳ್ತೀನಿ. ಇದನ್ನು ಗ್ರಾಮಸ್ಥರ ಬಗೆಹರಿಸೋದು ಅಂದ್ರೆ ಪೊಲೀಸ್ ಸ್ಟೇಷನ್, ಕೋರ್ಟಿಗೆ ಹೋಗೋದು ಬೇಕೇ ಆಗಲ್ಲ. ಊರಲ್ಲೇ ಎಲ್ಲ ಸಮಾಜದವರು ಕೂಡ ಅಲ್ಲೇ
ಪ್ರಾಬ್ಲಮ್ಗಳು ಇತ್ಯರ್ಥ ಮಾಡಿಕೊಂಡ್ರು ಭಾಳ ಹೌದು ರಾಮರಾಜ್ಯ ನಿರ್ಮಾಣ ಆಗುತ್ತೆ. ಅದನ್ನು ಎಲ್ಲ ನಮ್ಮ ಕ್ಷೇತ್ರ ಆಗಲಿ ಜಿಲ್ಲೆ ಎಲ್ಲ ಮತದಾರರು ಮಾಡಬೇಕು. ಮತ್ತು ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು. ಟ್ರಿಬಲ್ ಡ್ರೈವಿಂಗ್ ಮಾಡಬಾರ್ದು. ವೆಹಿಕಲ್ ನಡೆಸೋ ಹೊತ್ತಿಗೆ ಮೊಬೈಲ್ ಆನ್ ಮಾಡಿ ಮಾತಾಡ್ತಾ ವೆಹಿಕಲ್ ನಡೆಸ್ಬಾರ್ದು. ಇದ್ರೆ ಎಲ್ಲ ಗ್ರಾಮದಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರಲ್ಲಿ ಒಂದು ಜೀವ ಭಾಳ ಪ್ರೀಷಿಯಸ್ ಇರ್ತದೆ. ನೀವು ಮನೆಯಲ್ಲಿ ನಿಮ್ಮ ದಾರಿ ನೋಡ್ತಾ ಇರ್ತಾರೆ, ತಂದೆ ತಾಯಿ ನಿಮ್ಮ ಕುಟುಂಬದವ್ರು. ದಯವಿಟ್ಟು ಇವೆರಡೂ ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಬೀದರ್ ದಕ್ಷಿಣ ಕ್ಷೇತ್ರದ ಮಾನ್ಯ ಬಿಜೆಪಿಯ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರ ಮಾತು ಮತ್ತು ಮನಸ್ಸಿನ ಹಲವು ನುಡಿಗಳು. ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ, ಇನ್ನೊಬ್ಬ ವ್ಯಕ್ತಿತ್ವ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.